thunder, bring the rage. There's a rumble in the cage. Feel the trouble, hit the game. It's the final countdown. Oh, it's the new age. Ain't gonna let nobody cross me now. It's gonna take a lot to slow me down. Victorious. ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಶಶಿಕಾಂತ್ ಅಂತ, SIT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ. ಇದು ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ಬೆಂಗಳೂರು SP ರೋಡಲ್ಲಿರೋದು. ಇಲ್ಲಿ ನಾವು ಏನಂತಂದರೆ ಕಂಪ್ಲೀಟ್ ಮೊಬೈಲ್ ರಿಪೇರಿಂಗ್ನ ಚಿಪ್ ಲೆವೆಲಲ್ಲಿ ಹೇಳ್ಕೊಡ್ತೀವಿ. ಚಿಪ್ ಲೆವೆಲ್ ಮೊಬೈಲ್ ರಿಪೇರಿಂಗ್ ಅಂದರೆ ಮೊಬೈಲ್ ರಿಪೇರಿಂಗ್ ತುಂಬ ಜನ ಮಾಡ್ತಾರೆ, ಬಟ್ ಚಿಪ್ ಲೆವೆಲ್ ಮಾಡಲ್ಲ. ಓಕೆ, ಅಂದರೆ ಅವ್ರು ಏನು ಮಾಡ್ತಾರೆ, ಮಾಮೂಲಿ ಡಿಸ್ಪ್ಲೇ ಚೇಂಜ್ ಮಾಡೋದು, ಕೊಂಬೋ, ಪಾರ್ಟ್ ರಿಪ್ಲೇಸ್ಮೆಂಟ್ ಲೈಕ್ ಚಾರ್ಜಿಂಗ್ ಕನೆಕ್ಟರ್, ಚಾರ್ಜಿಂಗ್ ಜಾಕ್, ಆ ಥರ ಕೆಲಸ ಮಾಡ್ತಾರೆ. ಬಟ್ ಕಂಪ್ಲೀಟ್ ಚಿಪ್ ಲೆವೆಲ್ಲು ಮಾಡೋರು ನಿಮಗೆ ತುಂಬ ಟೆಕ್ನಿಷಿಯನ್ಸ್ ಕಡಿಮೆ ಸಿಗ್ತಾರೆ. ಚಿಪ್ ಲೆವೆಲ್ ಅಂದರೆ ನಮ್ಮದು ಇಲ್ಲಿ CPU ಲೆವೆಲ್ ವರ್ಕ್ ಮಾಡ್ತೀವಿ. ನಿಮ್ಮ ಫೋನು ಹ್ಯಾಂಗ್ ಆಗ್ತಾಯಿದೆ, ಸ್ಟಕ್, ಲೋಗೋ ಆನ್ ಸ್ಟಕ್, ಓಕೆ, ಲೋಗೋ ಮೇಲೆ ಸ್ಟಕ್ ಆಗ್ತಾಯಿದೆ, ಕ್ಯಾಮ್ರಾ ಓಪನ್ ಮಾಡಿದ್ರೆ ರೀಸ್ಟಾರ್ಟ್ ಆಗುತ್ತೆ, ಓಕೆ, ಲೈಕ್ ಡೆಡ್ ಇದೆ, ಸರ್ವಿಸ್ ಸೆಂಟ್ರವರು ರಿಟರ್ನ್ ಮಾಡಿದ್ದಾರೆ, ಆಗಲ್ಲ, ಬೋರ್ಡೇ ಹೋಗಿದೆ, ಆ ಥರ ಬೋರ್ಡ್ಸ್ನ ನಾವು ಯಾವ ಥರ ರೆಡಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಇಲ್ಲಿ ಏನಂತಂದರೆ ಇದು 30 ದಿನದ ಕೋರ್ಸ್ ಇರುತ್ತೆ. 30 ದಿನಗಳಲ್ಲಿ ಇಲ್ಲಿ ಓದು ಬರಹ ಅಂತ ಏನು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನೀವು ಓದಲೇಬೇಕು ಇಲ್ಲ, ನಾರ್ಮಲ್ ಓದೋಕ್ಕೆ ಬಂದರೆ ಸಾಕು. ಮಿಕ್ಕಿದ್ದು ನಾವು ನಿಮಗೆ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಇಂಗ್ಲೀಷ್ ಕಂಪಲ್ಸರಿ, ಇದು ಕಂಪಲ್ಸರಿ, ಆ ಥರ ಏನೂ ಇಲ್ಲ. ನಿಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ಓಕೆ, ನಾವು ಎಕ್ಸ್ಪ್ಲೈನ್ ಮಾಡೋದೆಲ್ಲ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀವಿ. ಇನ್ನೊಂದು ಏನಂದರೆ ನಿಮಗೆ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಅತೀ ಬುದ್ಧಿಮತ್ತಿಗೆ ಏನಂದೋದು ಕಡಿಮೆ, ಲೋವರ್ ಲ್ಯಾಂಗ್ವೇಜ್ ಅಂದರೆ ಸರಳವಾದ ಭಾಷೆಯಲ್ಲಿ, ಸರಳವಾದ ಇದರಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಮೊಬೈಲ್ ರಿಪೇರಿಂಗ್ ಎಷ್ಟು ಈಸಿ ಇದೆ, ನಿಮಗೆ ಒಂದು ಸಲ ಅರ್ಥ ಆಗಿಲ್ಲ, ಇನ್ನೊಂದು ಸಲಿನೂ ಹೇಳ್ತೀವಿ, ನೋ ಪ್ರಾಬ್ಲಮ್. ನಿಮಗೆ ಯಾರಿಗಾದರೂ ಮೊಬೈಲ್ ರಿಪೇರಿಂಗ್ ಕಲಿಬೇಕು ಆಸಕ್ತಿ ಇದೆ, ನೀವು ಬನ್ನಿ, ಒಂದ್ಸಲಿ ನನ್ನ ಜೊತೆಗೆ ಮಾತಾಡಿ, ಇಲ್ಲಿ ನನ್ನ ಅಂದರೆ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಕೊಡಿ. ಅಂದರೆ ನಿಮಗೆ ಇದರ ಇಂಪಾರ್ಟೆಂಟ್ಸ್ ಏನು, ನೀವು ಎಷ್ಟು ಓದಿರಬೇಕು, ಏನೇನು ನೀಡ್ ಇದೆ ಅನ್ನೋದು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇಲ್ಲ ನಿಮಗೆ ಬರೋಕ್ಕಾಗಲ್ಲ, ನೀವು ಇಲ್ಲಿಂದ ಅಂದರೆ ಔಟ್ಸ್ಕಟ್ಸಲ್ಲಿ ಇರ್ತೀರಾ, ದೂರ ಇರ್ತೀರಾ, ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು. ಆಮೇಲೆ ಕೆಲವೊಬ್ಬರು 12th ಫೇಲ್ ಆಗಿರ್ತಾರೆ ಅಥವಾ ಡಿಗ್ರಿ ಓದೋಕ್ಕಾಗಲ್ಲ, ನಾವೇನೋ ಒಂದು ಉದ್ಯೋಗ ಕಲಿಯೋಣ ನಮ್ಮದೇ ಇದರಲ್ಲಿ ಅಂತ. ಸೊ ಯಾರಾದರೂ ಆ ಥರ ಕೆಲಸ ಕಲಿಬೇಕು, ನಿಮ್ಮದೇ ಒಂದು ಕೈ ಕೆಲಸ ಕಲಿಬೇಕು, ಓನ್ ಬಿಸ್ನೆಸ್ ಮಾಡಬೇಕು, ಸೊ ಮೊಬೈಲ್ ರಿಪೇರಿಂಗ್ ಒಂದು ಒಳ್ಳೆಯ ಅಪರ್ಚುನಿಟಿ ನಿಮಗೆ. ಯಾಕಂತಂದರೆ ಇದರಲ್ಲಿ ಕಾಸು ಜಾಸ್ತಿ, ನೀವು ಮಾಡೋ ಕೆಲಸಕ್ಕೆ ನಿಮಗೆ ಒಳ್ಳೆಯ ಆದಾಯ ಇದೆ ಇದರಲ್ಲಿ. ಬೇರೆ ಬಿಸ್ನೆಸ್ಗೆ ಹೋಗಬೇಕು ಅಂದರೆ ನೀವು ಅಷ್ಟೇ ಬಂಡವಾಳ ಹೂಡಿಕೆ ಮಾಡಬೇಕು. ಇದರಲ್ಲಿ ಬಂಡವಾಳ ಹೂಡಿಕೆ ಅನ್ನೋದು ಕಡಿಮೆ ಇದೆ, ಲಾಭ ಜಾಸ್ತಿ ಇದೆ. ಆಮೇಲೆ ಬೇಗ ಕಲಿತು ಬೇಗ ಸ್ಟಾರ್ಟ್ ಮಾಡುವಂಥ ಕೆಲಸ. ಬೇರೆ ಎಲ್ಲ ಕೋರ್ಸ್ಗಳಲ್ಲಿ ನೀವು ಇದನ್ನು ಕಂಪೇರ್ ಮಾಡಿ ನೋಡಿದ್ರೆ ಇದು ನಿಮಗೆ 1 and 2 ಮಂತ್ಸಲ್ಲಿ ನಿಮಗೆ ಈ ಕೋರ್ಸ್ ಕಲಿತು ನೀವು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಓಕೆ, ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಮನೆಯಿಂದನೇ ಬಿಸ್ನೆಸ್ ರನ್ ಮಾಡ್ಬೋದು. ಒಂದು ನಾರ್ಮಲ್ ಒಂದು ಸೆಟಪ್ ಬೇಕಾಗುತ್ತೆ ನಮಗೆ. ಓಕೆ, ಆ ಸೆಟಪ್ನ, ಆ ಟೂಲ್ಸ್ನ ನೀವು ಹಾಕ್ಕೊಂಡು, ಅಂದರೆ ಎಕ್ವಿಪ್ಮೆಂಟ್ಸ್ ಬರುತ್ತೆ ಮೊಬೈಲ್ ರಿಪೇರಿಂಗ್ದು, ಅದನ್ನು ಹಾಕ್ಕೊಂಡು, ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡಿ ಮನೇಲಿ ಕೂತ್ಕೊಂಡು ನಿಮ್ಮ ಅಕ್ಕಪಕ್ಕ ಏರಿಯಾದಲ್ಲಿರೋ ಶಾಪ್ಗೆ ವಿಸಿಟ್ ಕೊಟ್ಟು ನೀವು ಚಿಪ್ ಲೆವೆಲ್ ನಿಮ್ಮ ಹತ್ರ ಬಂದರೆ, ನೀವು ಮಾಡಿಲ್ಲ ಅಂದರೆ ನನಗೆ ಕೊಡಿ, ನಾನು ನಿಮಗೆ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತೀನಿ ಅಂತ ಅವ್ರ ಕಡೆಯಿಂದ ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆಯ ಆದಾಯ ಬರುತ್ತೆ. ನೀವು ಮನೆಯಿಂದನೇ ಬಿಸ್ನೆಸ್ ರನ್ ಮಾಡ್ಕೋಬೋದು. ಆಮೇಲೆ ಖರ್ಚು ಕಮ್ಮಿ, ಜಾಸ್ತಿ ಶ್ರಮ ಇಲ್ಲ, ಇದರಲ್ಲಿ ಬ್ರೈನ್ ಕೆಲಸ ಇದೆ, ಲಾಜಿಕ್ ಯೂಸ್ ಮಾಡಬೇಕು ಇಲ್ಲಿ. ಓಕೆ, ಲಾಜಿಕ್ ಯೂಸ್ ಮಾಡಿ ಕೆಲಸ ಮಾಡಿದ್ರೆ ನೀವು ಡೈಲಿ ಥೌಸಂಡ್ಸ್ ಆಫ್ ರುಪೀಸ್ನ ಅರ್ನಿಂಗ್ ಮಾಡ್ಬೋದು. ಮಿನಿಮಮ್ ಒಂದು 2 ರಿಂದ 3 ಫೋನ್ ರೆಡಿ ಮಾಡಿದ್ರೆ ನೀವು 2-3,000 ರುಪೀಸ್ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಅದೇ ನೀವು ಬೇರೆ ಹತ್ರ ಯಾರ ಹತ್ರ ಆದರೂ ಕೆಲಸಕ್ಕೆ ಹೋದರೆ ನಿಮಗೆ ಸ್ಯಾಲ್ರಿ ಅಂದರೆ ಹಬ್ಬ ಅಂದರೆ 500 ರುಪೀಸ್ ಪೇ ಮಾಡ್ಬೋದು. ಬಟ್ ನೀವೇ ನಿಮ್ಮ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದ್ರೆ, ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಮೊಬೈಲ್ ರಿಪೇರಿಂಗ್ ಏನಿದೆ ಅಂದರೆ ನಿಮಗೆ ಮಂತ್ಲಿ ಒಂದು 45,000 to 50,000 ರುಪೀಸ್ ಅರ್ನಿಂಗ್ ಮಾಡಿಸ್ಕೊಡುತ್ತೆ. ಓಕೆ, ಆಮೇಲೆ ನಮ್ಮ ಟ್ರೈನಿಂಗ್ ಯಾವ ಥರ ಇದೆ ಅಂದರೆ ಈ ಥರ ಅಡ್ವಾನ್ಸ್ ಲೆವೆಲ್ ಎಕ್ವಿಪ್ಮೆಂಟ್ ಮೇಲೆ ನಾವು ನಿಮಗೆ ಕೆಲಸ ಕಲಿಸ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜು ಅಂತ. ನಾನು ಮೊಬೈಲ್ ರಿಪೇರಿ ಫೀಲ್ಡಲ್ಲಿ 12 ವರ್ಷದಿಂದ ವರ್ಕ್ ಮಾಡ್ತಾ ಬಂದಿದ್ದೀನಿ. ಬಟ್ ಆದರೆ ನನಗೆ
ಅಡ್ವಾನ್ಸ್ ಲೆವೆಲ್ ಕೆಲಸ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾರ್ಮಲ್ಲು ನಾನು ಹೆಂಗೆ ಅಂದರೆ ಮಾಮೂಲಿ ವಾಟ್ರ್ ವಾಶ್ ಮಾಡೋದು, ವಾಟರ್ ಡ್ಯಾಮೇಜ್ ಆಗಿರುತ್ತಲ್ವ ಅದನ್ನು ಬ್ರಷ್ ಹಾಕಿ ಐಪಿ ಹಾಕಿ ವಾಶ್ ಮಾಡೋದು, ನನ್ನ ಹತ್ರ ಆಗಿಲ್ಲ ಅಂದರೆ ಬೇರೆ ಕಡೆ ಕೊಡೋದು. ಬೇರೆಯವರು 1 ದಿನ 2 ದಿನ ಟೈಮ್ ತೊಗೊತಾ ಇದ್ದರು. ಆಮೇಲೆ ಆಗಿಲ್ಲ ಅಂತ ವಾಪಸ್ ಕೊಡೋರು. ಸಿಕ್ಕಾಪಟ್ಟೆ ಬೇಜಾರಾಗೋದು. ಕಸ್ಟಮರ್ಗೂ ಆಗಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಿದ್ದೆ. ಬಟ್ ಕಸ್ಟಮರ್ಗೂ 2 ದಿನ 3 ದಿನ ಕಾದು ಪಾಪ ಅವರು ಏನೋ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ ನಮ್ಮ ಮೇಲೆ. ಮಾಡಿ ಕೊಡೋಕ್ಕಾಗಲ್ಲ, ವಾಪಸ್ ಕೊಟ್ಬಿಡ್ತೀವಿ. ಅವ್ರಿಗೂ ಬೇಜಾರಾಗುತ್ತೆ. ತಿರ್ಗಾ ಅವರು ಬೇರೆ ಕಡೆ ಹೋಗಿ ಕೊಡ್ತಾರೆ, ಅಲ್ಲೂ ಆಗಲ್ಲ. ಅದು ಮುಗೀತು ಆ ಬೋರ್ಡು. ಫೈನಲಿ ಎಲ್ಲೂ ರೆಡಿ ಆಗಲ್ಲ. ತಿರ್ಗಾ ಅವರು ಹೊಸ ಮೊಬೈಲ್ ತೊಗೋಬೇಕಾಗುತ್ತೆ. ತುಂಬ ಪ್ರಾಬ್ಲಮ್ ಆಗುತ್ತೆ ಕಸ್ಟಮರ್ಗಳಿಗೆ. ಆ ಥರ ಆಗಬಾರ್ದು ಅಂತ ಅಂದ್ಕೊಂಡು ನಾನು ಫೈನಲಿ ಒಂದು ಡಿಸಿಷನ್ ತೊಗೊಂಡೆ. ಹಿಂಗಾದರೆ ಆಗಲ್ಲ ಅಂದ್ಕೊಂಡು ಫೈನಲಿ ನಾನು ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ. ಇಲ್ಲಿ ಸೇರಿಕೊಂಡು ಒಂದು ಹತ್ತತ್ರ ಒಂದು 20 ದಿನ ಆಯಿತು. 20 ದಿನದಲ್ಲಿ ನಮಗೆ ಹೆಂಗೆ ಅಂದರೆ ಒಂದು ಬೇಸಿಕ್ಕಿಂದ ಹೇಳ್ಕೊಡ್ತಾರೆ ಸರ್ರು. ನಮಗೆ ಒಂದು ಕಾಂಪೊನೆಂಟು ಹೆಂಗೆ, ಒಂದು ಕೆಪಾಸಿಟರ್ ಹೆಂಗೆ ಕೆಲಸ ಮಾಡುತ್ತೆ ಒಂದು ಬೋರ್ಡಲ್ಲಿ, ಒಂದು ರೆಜಿಸ್ಟರ್ ಹೆಂಗೆ ಕೆಲಸ ಮಾಡುತ್ತೆ ಬೋರ್ಡಲ್ಲಿ, ಪ್ರತಿಯೊಂದು ಅವರು ಪಿನ್ ಟು ಪಿನ್ ಹೇಳಿಕೊಡ್ತಾರೆ. ಇನ್ನೊಂದು ಇವಾಗ ಯೂಟ್ಯೂಬಲ್ಲಿ 15 ದಿನಕ್ಕೆ ಹೇಳ್ಕೊಡ್ತೀನಿ ಕ್ಲಾಸು. 20 ದಿನದಲ್ಲೇ ನಿಮಗೆಲ್ಲ ನೀಟಾಗೆಲ್ಲ ಅಡ್ವಾನ್ಸ್ ಲೆವೆಲ್ ವರ್ಕ್ ಎಲ್ಲ ನಿಮಗೆ ಮಾಡೋ ಥರ ನಿಮಗೆ ಟ್ರೈನಿಂಗ್ ಹೇಳ್ಕೊಡ್ತೀವಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಸುಮಾರಾಗಿ. ಇವಾಗ ಎಲ್ಲರೂ 15 ದಿನದಲ್ಲಿ ನಾವು ಕಲಿಬೋದು, 20 ದಿನದಲ್ಲಿ ಕಲಿಬೋದು ಅಂತಾರೆ. 20 ದಿನದಲ್ಲಿ 15 ದಿನದಲ್ಲಿ ಆಗಲ್ಲ. ಏನಕ್ಕಂದರೆ ನಾವು 12 ವರ್ಷದಿಂದ ಕಲ್ತಿಲ್ಲ ಅಂದಮೇಲೆ 15 ದಿನದಲ್ಲಿ ನಾವು ಕಲಿಯೋಕ್ಕಾಗುತ್ತಾ? ಆಗಲ್ಲ. ಅಡ್ವಾನ್ಸ್ ಲೆವೆಲ್ ಕೆಲಸದಲ್ಲಿ ಏನಿಲ್ಲ ಅಂದರೆ ಸುಮಾರಾಗಿ ನಮಗೆ ಒಂದು 2 ತಿಂಗಳ ಟೈಮ್ ಬೇಕೇ ಬೇಕು. ಅದು ನಮಗೆ ಕೌಂಟ್ರ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಈ ನಾರ್ಮಲ್ CC ಬೋರ್ಡ್ ಹಾಕೋದು, ಈ ಡಿಸ್ಪ್ಲೇಗಳೆಲ್ಲ ಫಿಟ್ ಮಾಡೋದು, ಅಂದರೆ ಪ್ರತಿಯೊಂದು ಮಾಡೆಲ್ನ ಓಪನ್ ಮಾಡಿ ನೋಡಿರೋ ಎಕ್ಸ್ಪೀರಿಯೆನ್ಸ್ ನಮ್ಗೆ ಇರಬೇಕು. ಅವರು ಇಲ್ಲಿ ಬಂದರೆ ಈಸಿಯಾಗಿ ಕಲಿಬೋದು, ನೀಟಾಗಿ ಕಲಿಬೋದು. ಆಮೇಲೆ ಬೇರೆ ಮೊಬೈಲ್ ಶಾಪ್ ಕೀಪರು ಆಗಲ್ಲ ಅನ್ನೋ ಫೋನ್ನು ನಾವು ರೆಡಿ ಮಾಡಿ ಕೊಡ್ತೀವಿ. ಓಕೆ, ಅದು ಏನಕ್ಕೆ ಆ ಥರ ಸಾಧ್ಯ ಆಗುತ್ತೆ? ನಾವೇನು ಎಕ್ಸ್ಟ್ರಾರ್ಡಿನರಿನಾ? ಇಲ್ಲ, ನಮ್ಮ ಹತ್ರ ಅಲ್ಲಿ ನೀವು ಹಿಂದೆ ಕಂಪ್ಯೂಟ್ರಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಸಾಫ್ಟ್ವೇರ್ಸು. ಓಕೆ, ಈ ಒಂದು ಮೊಬೈಲ್ ಸರ್ಕ್ಯೂಟು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಡಿಸೈನ್ ಆಗಿದೆ, ಯಾವ ಕನೆಕ್ಷನ್ ಎಲ್ಲಿಂದ ರಿಲೀಸ್ ಆಗ್ತಾ ಇದೆ, ಯಾವ ಸೆಕ್ಷನ್ಗೆ ರೀಚ್ ಆಗ್ತಾ ಇದೆ. ಸೊ ಕಂಪ್ಲೀಟ್ ಆ ಥರ ಡೀಟೇಲ್ ಆಗಿ ಒಂದೊಂದು ಲೈನ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಲೈಕ್ ಒಂದು ನೆಟ್ವರ್ಕ್ ಸೆಕ್ಷನ್ ಯಾವ ಥರ ಕೆಲಸ ಮಾಡುತ್ತೆ, ಚಾರ್ಜಿಂಗ್ ಸೆಕ್ಷನ್ ಯಾವ ಥರ ಕೆಲಸ ಮಾಡುತ್ತೆ, ಆಡಿಯೋ ಸೆಕ್ಷನ್ ಯಾವ ಥರ ಕೆಲಸ ಮಾಡುತ್ತೆ, ಅಂದರೆ ಏನು ವೋಲ್ಟೇಜ್ ರಿಲೀಸ್ ಆದಮೇಲೆ ಯಾವ ವೋಲ್ಟೇಜ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ಥರ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಕೊಡ್ತೀವಿ ಇಲ್ಲಿ. ಫಸ್ಟು ಥೇರಿ ಆಗುತ್ತೆ. ಥೇರಿ ಆದಮೇಲೆ ಸೆಕೆಂಡ್ ಸ್ಟೆಪ್ ಅದರದ್ದು ನಿಮಗೆ ಪ್ರಾಕ್ಟಿಕಲ್ ನಿಮ್ಮ ಕಣ್ಣು ಮುಂದೆನೇ. ಇಲ್ಲಿ ಮಾರ್ಕೆಟಿಂದ ಬರೋ ಫೋನ್ಸ್ನ ನಿಮ್ಮ ಮುಂದೆನೇ ನಾವು ಲೈವಲ್ಲಿ ರಿಪೇರಿಂಗ್ ಮಾಡ್ತೀವಿ. ಬರೀ ಬೋರ್ಡ್ ಮೇಲೆ ನಿಮಗೆ ರಿಪೇರಿಂಗ್ ಕಲಿಸಲ್ಲ. ಆಮೇಲೆ ನಮ್ಮ ಕೋರ್ಸಲ್ಲಿ 20ಇಂದ 30% ಥೇರಿ ಇದೆ, 70% ಪ್ರಾಕ್ಟಿಕಲೇ ಇದೆ. 70% ಬರೀ ಪ್ರಾಕ್ಟಿಕಲೇ. ಯಾಕಂದರೆ ಈ ತುಂಬ ಇನ್ಸ್ಟಿಟ್ಯೂಟಲ್ಲಿ ನಾನು ನೋಡಿದ್ದೀನಿ, ಅವರು ಬರೀ ಬೋರ್ಡ್ ಮೇಲೆ ನಿಮಗೆ ಸರ್ಕ್ಯೂಟ್ಸ್ ಡೈಗ್ರಾಮ್ ಹಾಕಿ ಇದು ಈ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಡ್ತೇವೆ. ನಾನು ನಿಮಗೆ ಆ ಥರ ಸರ್ಕ್ಯೂಟ್ ಡೈಗ್ರಾಮ್ ಹಾಕಿ ತೋರಿಸೋದ್ರ ಜೊತೆಗೆ ಲೈವ್ ಫೋನು ಅದೇ ರಿಲೇಟೆಡ್ ಪ್ರಾಬ್ಲಮ್ನ ನಿಮ್ಮ ಮುಂದೆ ಟೇಬಲ್ ಮೇಲೆ ಇಟ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಚೆಕ್ ಮಾಡಬೇಕು, ಫಸ್ಟು ಏನು ಸ್ಟೆಪ್ ಚೆಕ್ ಮಾಡಬೇಕು, ಸೆಕೆಂಡ್ ಯಾವ ಸ್ಟೆಪ್ ಚೆಕ್ ಮಾಡಬೇಕು, ಆಮೇಲೆ ಏನೇನು ಕ್ರೈಟೇರಿಯಾ ಫಾಲೋ ಮಾಡಬೇಕು ಅನ್ನೋದು ಕಂಪ್ಲೀಟ್ ಈ ಕೋರ್ಸಲ್ಲಿ ಹೇಳ್ಕೊಡ್ತೀವಿ. ಫ್ರೆಷರ್ ಇರಲಿ ಅಥವಾ ಆಲ್ರೆಡಿ ನೀವು ಒಂದು 5 ವರ್ಷ 6 ವರ್ಷದಿಂದ ಮೊಬೈಲ್ ರಿಪೇರಿಂಗ್ ಅಂಗಡಿ ರನ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಬರೋ ಫೋನ್ಸ್ನ ಬೇರೆ ಯಾವುದೋ ಟೆಕ್ನಿಷಿಯನ್ ಹತ್ರ ಕೊಟ್ಟು ಮಾಡಿಸ್ತಾ ಇದ್ದೀರಾ, ಅವರು ನಿಮ್ಮ ಟೈಮ್ಗೆ ನಿಮಗೆ ಕೊಡ್ತಾ ಇಲ್ಲ ನೋಡಿ. ಇದು ಎಲ್ಲ ಟೆಕ್ನಿಷಿಯನ್ದು ಪ್ರಾಬ್ಲಮ್ ಇದೇನೆ. ಯಾಕಂದರೆ ಅವ್ರ ಕೌಂಟ್ರ್ ಮೇಲೆ ಬರೋ ಕೆಲಸನ ಫಸ್ಟ್ ಮಾಡ್ತಾರೆ, ಬೇರೆ ಅಂಗಡಿಯವ್ರದ್ದು ಡೀಲರ್ ಅವ್ರದ್ದು ಕೆಲಸ ಮಾಡಲ್ಲ. ಅದಕ್ಕೆ ನೀವೇ ಅದನ್ನು ರಿಪೇರಿಂಗ್ ಕಲಿತು ಮಾಡಿದ್ರೆ ನೀವು ಬೇರೆಯವ್ರ ಹತ್ರ ಕೊಟ್ಟು ಟೈಮ್ ವೇಸ್ಟ್ ಮಾಡೋ ಬದಲಿಗೆ ನೀವು ಕಸ್ಟಮರ್ಗೆ ಅಲ್ಲೇ ಸ್ಪಾಟಲ್ಲಿ ಹೇಳ್ಬೋದು, ಇಷ್ಟು ಇದಕ್ಕೆ ಚಾರ್ಜ್ ಆಗುತ್ತೆ, ಇಷ್ಟು ಕೊಟೇಶನ್ ಇದೆ, ನೀವು ಹ್ಞೂ ಅಂದರೆ ಒಂದು 1 hour 2 hourಲ್ಲಿ ರಿಪೇರಿಂಗ್ ಮಾಡ್ತೀನಿ, ರಿಪೇರಿಂಗ್ ಮಾಡಿಕೊಡ್ಬೋದು. ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಅವರು ಟೈಮ್ಗೆ ಸಿಗ್ತಾರೆ ಇರಲ್ಲ, ಅವರು ಏನು ಕಾರಣದಿಂದ ಆಚೆ ಹೋಗಿ ಅಂದರೆ ಲೈಕ್ ಟೆಕ್ನಿಷಿಯನ್ದು ಪ್ರಾಬ್ಲಮ್ ಇದೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ. ಯಾಕಂತಂದರೆ ಇಲ್ಲಿ ಯಾರೂ ಟೈಮ್ಗೆ ಸಿಗಲ್ಲ. ಸೊ ನಿಮ್ಮ ಅಂಗಡಿಗೆ ಬಂದಿರೋ ಕಸ್ಟಮರ್ಗೆ ನೀವು ಬೇರೆ ಹತ್ರ ಕೊಟ್ಟು ಅವ್ರು ನಿಮಗೆ ಟೈಮ್ ತೊಗೊಂಡು ನೀವು ಅವ್ರ ಹತ್ರ ಟೈಮ್ ತೊಗೊಂಡು ಇದೆಲ್ಲ ಸರ್ಕಸ್ ಮಾಡೋ ಬದಲಿಗೆ ನೀವು ಪ್ರೊಫೆಷ್ನಲ್ ರಿಪೇರಿಂಗ್ ಕಲಿತು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಕೊಡೋದು ಕೆಲಸನೂ ನಿಮ್ಮ ಹತ್ರ ಉಳಿಯುತ್ತೆ, ಅದರಲ್ಲಿ ಆದಾಯನೂ ನಿಮ್ಗೆ ಉಳಿಯುತ್ತೆ, ಟೈಮ್ ಸೇವ್ ಆಗುತ್ತೆ. ನೀವು ಅವ್ರ ಹತ್ರ ನಿಮ್ಮ ಅಂಗಡಿಯಿಂದ ಅವ್ರ ಅಂಗಡಿಗೆ ಹೋಗಿ ಬರೋ ಟೈಮಲ್ಲಿ ನೀವು ಇನ್ನೊಂದು ಫೋನ್ ರಿಪೇರ್ ಮಾಡ್ಬೋದು, ಅಂದರೆ ಇನ್ನೊಂದು 1000 ರೂಪಾಯಿ ಅರ್ನಿಂಗ್ ಮಾಡ್ಬೋದು. ನಾನು ಹೇಳೋ ಉದ್ದೇಶ ಅದು. ಆಮೇಲೆ ಇಲ್ಲ ನಾನು ಓದಿಲ್ಲ, ನನಗೆ ಓದು ಕಡಿಮೆ, ನೀವು ಓದಿಲ್ಲ ಅಂದರೂ ಪರವಾಗಿಲ್ಲ, ಮೊಬೈಲ್ ರಿಪೇರಿ ಮಾಡೋಕ್ಕೆ ಓದು ಅಷ್ಟು ಇಂಪಾರ್ಟೆಂಟ್ ಇಲ್ಲ.
ಹಾಂ, ಮಿನಿಮಮ್ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ನಿಮಗೆ ಯಾವ ಥರ ಪ್ರಾಬ್ಲಮ್ನ ಟ್ರೇಸ್ ಮಾಡಬೇಕು, ಟ್ರಬಲ್ ಶೂಟಿಂಗ್ ಯಾವ ಥರ ಮಾಡ್ತೀವಿ, ಹೊಸ ಪ್ರಾಬ್ಲಮ್ ಬಂದಿರೋದು ನಾವು ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಈ ಮಾಡಲಲ್ಲಿ ಹೊಸ ಪ್ರಾಬ್ಲಮ್ ಈ ಥರ ಬರ್ತಾಯಿದೆ, ಸೊ ಈ IC ರಿಲೇಟೆಡ್ ಪ್ರಾಬ್ಲಮ್ ಇದೆ, ಇದು ನಾವು ನಿಮಗೆ ಹಿಂದೆ ಇದ್ದು ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಕೊಡ್ತಾ ಇರ್ತೀವಿ. ಬೇಸಿಕ್ಕಿಂದ ಹೇಳ್ಕೊಡ್ತಿದ್ದಾರೆ ಇಲ್ಲಿ. ನನಗೆ ಫಸ್ಟು ಕಾಂಪೋನೆಂಟ್ ನೇಮು ಮತ್ತು ಟೂಲ್ಸ್ಗಳ ನೇಮು ಏನೂ ಗೊತ್ತಿರಲಿಲ್ಲ. ಇವಾಗೆಲ್ಲ ಆಲ್ಮೋಸ್ಟ್ ನನಗೆ ಈಗ 1 ಮಂತ್ ಆಯಿತು ನಾನು ಇಲ್ಲಿಗೆ ಬಂದು. ಆಲ್ರೆಡಿ ಇವಾಗೆಲ್ಲ ಯಾವ್ಯಾವ ಕಾಂಪೋನೆಂಟ್ ಇದೆ, ಅದರ ನೇಮ್ಗಳು, ಯಾವ್ಯಾವ ಟೂಲ್ಸ್ಗಳು ಯಾವ್ಯಾವ ಥರ ಯೂಸ್ ಮಾಡಬೇಕು, ಮತ್ತು ತಿರ್ಗಾ ICಗಳನ್ನ ಯಾವ ಥರ ರಿಮೂವ್ ಮಾಡಬೇಕು, ತಿರ್ಗಾ ಮತ್ತು ಯಾವ ಥರ ಫಿಕ್ಸ್ ಮಾಡಬೇಕು, ಅದು ಆಲ್ರೆಡಿ 1 ತಿಂಗಳಿಗೆ ಗೊತ್ತಾಗಿದೆ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಅಂಗಡಿ ಹತ್ರನೇ ಇವಾಗ ಎಷ್ಟೊಂದಿದೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳೆಲ್ಲ. ಬಟ್ 15 ದಿನದಲ್ಲೇ ಹೇಳ್ಕೊಟ್ಬಿಡ್ತೀನಿ, 20 ದಿನದಲ್ಲೇ ಹೇಳ್ಕೊಟ್ಬಿಡ್ತೀನಿ, ಆ ಥರ ಎಲ್ಲ ಹೇಳ್ತಾರೆ. ನನಗಿಲ್ಲಿ ಮಿನಿಮಮ್ 2 ತಿಂಗಳು 3 ತಿಂಗಳು ಬೇಕು ಅಂತಲೇ ಹೇಳಿದರು. ನನ್ನ ಫೋನಲ್ಲಿ ಕೇಳ್ಕೊಂಡಾಗ 2 ತಿಂಗಳಿಂದ 3 ತಿಂಗಳು ಬೇಕೇ ಬೇಕು ಅಂತ ಹೇಳಿದರು. ಸರಿ, ನಾನು ಅದನ್ನೇ ಮಾಡೋಣ, 3 ತಿಂಗಳು ಫ್ರೀ ಮಾಡ್ಕೊಂಡು ಬಂದು ಇಲ್ಲಿ ಕಲ್ಯಾಣ ಅಂದ್ಬಿಟ್ಟು ಬಂದೆ. ಇದಕ್ಕಿಂತ ಮುಂಚೆ ನನಗೆ ಏನು ಕೆಲಸನೇ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಪ್ರತಿಯೊಂದು ಕಾಂಪೊನೆಂಟು ಏನೇನು ಕೆಲಸ ಮಾಡುತ್ತೆ, ಮತ್ತು ತಿರ್ಗಾ ನಾನು ಫಸ್ಟು ಏನು ಮಾಡ್ತಿದ್ದೆ, ಶಾರ್ಟ್ ಇದೆ ಅಂದ್ಬಿಟ್ಟು ಕಾಂಪೊನೆಂಟ್ ತೆಗೆದುಬಿಡೋದು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆ ಕಾಂಪೊನೆಂಟ್ ತೆಗಿಬೇಕಾ ತೆಗಿಬಾರ್ದಾ, ಅದರಿಂದ ಏನು ಯೂಸ್ ಆಗ್ತೈತೆ, ಅದೆಲ್ಲ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಓಕೆ, ನಮ್ಮದು ಇದು ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು SP ರೋಡಲ್ಲಿದೆ. ನಿಮಗೆ ಟ್ರೈನಿಂಗ್ ತೊಗೋಬೇಕು ಅಥವಾ ನೀವು ಆಲ್ರೆಡಿ ಬೇರೆ ಕಡೆ ಟ್ರೈನಿಂಗ್ ತೊಗೊಂಡಿದ್ದೀರಾ, ಕೆಲಸಗಳು ನಡೀತಾ ಇಲ್ಲ, ಆ ಥರ ಸಮಸ್ಯೆ ಇದ್ದರೆ ನೀವು ಒಂದ್ಸಲಿ ನನಗೆ ಅಂದರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ನಿಮ್ಗೆ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡಿಕೊಡ್ತೀನಿ ನಿಮಗೆ. ಓಕೆ, ಆಮೇಲೆ ನಿಮಗೆ ಟ್ರೈನಿಂಗ್ ತೊಗೋಬೇಕು ಅಂತ ಇಷ್ಟ ಆದರೆ, ಟ್ರೈನಿಂಗ್ ತೊಗೋಬೇಕು ಅನಿಸಿದರೆ, ಇಂಟ್ರೆಸ್ಟ್ ಇದ್ದರೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಓಕೆ, ವಾಟ್ಸಪ್ ಮಾಡಿ ವಿಚಾರಿಸ್ಬೋದು. ಅಥವಾ ನಿಮಗೆ ಬರೀ ಫೋನ್ ರಿಪೇರಿ ಮಾಡಿಸೋದಿದೆ, ಟ್ರೈನಿಂಗ್ ಏನು ಬೇಡ, ಸೊ ನಮ್ಮದು ಆಲ್ ಓವರ್ ಇಂಡಿಯಾ ಕೊರಿಯರ್ ಸರ್ವಿಸ್ ಇದೆ. ನೀವು ಎಲ್ಲಿಂದ ಫೋನ್ ಕಳಿಸಿದ್ರೂ ನಿಮ್ಮ ಫೋನ್ನ ರೆಡಿ ಮಾಡಿ, ಓಕೆ, ಮತ್ತು ರೆಡಿ ಮಾಡಿರೋ ವಿಡಿಯೋ ಮಾಡಿ ಬಾಕ್ಸ್ಗೆ ಪ್ಯಾಕ್ ಮಾಡಿ ಇಲ್ಲಿಂದ ನಾವು ಡೆಲಿವರಿ ಮಾಡ್ತೀವಿ. ಓಕೆ, ಆ ಥರ ಸರ್ವಿಸಸ್ಸು ಇದೆ. ಮತ್ತು ಯಾರಾದರೂ ಅಂಗಡಿ ಇರೋರು ನಿಮಗೆ ಟೆಕ್ನಿಷಿಯನ್ ಬೇಕಾಗಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ನಿಮ್ಮ ಹತ್ರ ಇದೆ, ನೀವು ಮೊದಲು ಯಾರನ್ನೋ ಟೆಕ್ನಿಷಿಯನ್ನ ಇಟ್ಕೊಂಡಿರ್ತೀರ, ಅವ್ರು ಕೆಲಸ ಬಿಟ್ಟು ಹೋಗಿರ್ತಾರೆ, ಈಗ ನಿಮ್ಮ ಹತ್ರ ಟೆಕ್ನಿಷಿಯನ್ ಇರಲ್ಲ, ಆ ಥರ ಯಾರಾದರೂ ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್ ಇದ್ರೂ ನೀವು ಫೋನ್ ಮಾಡಿ, ನಮ್ಮ ಹತ್ರ ಟೆಕ್ನಿಷಿಯನ್ ಅವೈಲೇಬಲ್ ಇದ್ದಾರೆ, ಬರ್ತಾರೆ, ಅವ್ರದ್ದು ಸ್ಯಾಲ್ರಿ ಏನಿದೆ ನೀವು ಮಾತಾಡ್ಕೊಳ್ಳಿ. ಓಕೆ, ನಾವು ಟೆಕ್ನಿಷಿಯನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ನಮ್ಮ ಹತ್ರನೇ ನಮ್ಮ ಅಂಡರ್ ಟ್ರೈನಿಂಗ್ಗೆ ಅಂದರೆ ನಮ್ಮ ಹತ್ರ ಟ್ರೈನಿಂಗ್ ಮಾಡಿರೋರೇ ಇರ್ತಾರೆ, ಕಂಪ್ಲೀಟ್ ಚಿಪ್ ಲೆವೆಲ್ ಮಾಡೋರೇ ಸಿಗ್ತಾರೆ ನಿಮಗೆ. ಓಕೆ, ಸೊ ನಿಮಗೂ ಏನಾದರೂ ರಿಪೇರಿಂಗ್ ಕಲಿಬೇಕು, ರಿಪೇರಿಂಗ್ ಬಿಸ್ನೆಸ್ಸಲ್ಲಿ ಒಳ್ಳೆ ಬಿಸ್ನೆಸ್, ಒಂದು ರಿಪೇರಿಂಗ್ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್, ನೋ ಡೌಟ್, ಇದರಲ್ಲಿ ಒಳ್ಳೆ ಅರ್ನಿಂಗ್ ಇದೆ. ಸೊ ನಿಮಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ಓಕೆ, ಮೊಬೈಲ್ ರಿಪೇರಿಂಗ್ನ A to Z ಬೇಸಿಕ್ ಕಂಪೋನೆಂಟ್ಸ್ ಲೆವೆಲಿಂದ ನಿಮಗೆ CPU ಲೆವೆಲ್ವರೆಗೂ ಕೆಲಸ ಕಲಿಸ್ಕೊಡ್ತೀವಿ. ಓಕೆ, 1 ಮಂತ್ ಡ್ಯೂರೇಷನ್ ಇರುತ್ತೆ. ಎವ್ರಿ ಮಂತು 12th ನಮ್ಮದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಪ್ರತಿ ತಿಂಗಳು 12ನೇ ತಾರೀಕಿಂದ. ಓಕೆ, ಪ್ರತಿ ತಿಂಗಳು 12ನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೀವು ಬ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದ್ಸಲಿ ಫೋನ್ ಮಾಡಿ ಮಾತಾಡಿ, ಬೇಕಂದರೆ ಡೈರೆಕ್ಟ್ ವಿಸಿಟ್ ಕೊಡಿ. ಯಾವಾಗ ನೋಡಿದ್ರೂ ನಮ್ಮ ಹತ್ರ ಒಂದು 6-7 ಜನ ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ. ಇನ್ನೊಂದು, ನಮ್ಮ ಹತ್ರ ಏನಂದರೆ 10 ಮೆಂಬರ್ಸ್ ಕೆಪಾಸಿಟಿ ಇದೆ, ನಾವು ತೊಗೊಳ್ಳೋದೇ 7 ಮೆಂಬರ್ಸ್ಗೆ ಅಡ್ಮಿಷನ್ ತೊಗೋತೀವಿ. ಓಕೆ, ಸೊ ನಿಮ್ಗೆ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಕೋರ್ಸ್ ಬಗ್ಗೆ ಡೀಟೇಲ್ಸ್ ತೊಗೊಳ್ಳಿ. ಥ್ಯಾಂಕ್ ಯು.